ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ಪ್ರಶ್ನೆ ಅನುಶಾಸನ ಅಂದರೆ ಏನು ಅಂತ ನನಗೆ ಕೇಳಿರುವಂತಹ ಪ್ರಶ್ನೆ. ಸ್ನೇಹಿತರೆ, ಬೀಜದಲ್ಲಿ ಸತ್ವ ಇದೆ, ಅಂದರೆ ಬೀಜಕ್ಕೆ ತಾಕತ್ತಿದೆ. ಆದರೆ ಅದನ್ನು ಭೂಮಿಗೆ ತಗೊಂಡೋಗಿ ಹಾಕಿ ಆರೈಕೆ ಕಾಳಜಿ ಮಾಡಲಿಲ್ಲ ಅಂತಂದರೆ ಈ ಬೀಜದಲ್ಲಿರೋ ಸತ್ವ ಉಪಯೋಗ ಬರೋದಿಲ್ಲ. ಈ ಸತ್ವ ಹೊಂದಿರುವಂತಹ ಬೀಜವನ್ನು ನಾವು ಭೂಮಿಗೆ ಹಾಕಿ, ಅಂದರೆ ಗೊಬ್ಬರ ನೀರು ಎಲ್ಲ ಆರೈಕೆ ಮಾಡಿ ಮೊದಲು ಮೊಳಕೆ ಹೊಡೆಯುತ್ತೆ, ಅದಾದ ನಂತರ ಚಿಗುರು ಹೊಡೆಯುತ್ತೆ, ಎಲೆಗಳು ಚಿಗುರು ಬಂದನೆ ಸಸಿ ಆಗುತ್ತೆ, ಸಣ್ಣ ಸಸಿ ದೊಡ್ಡ ಸಸಿ, ಸಣ್ಣ ಗಿಡ ದೊಡ್ಡ ಗಿಡ, ಸಣ್ಣ ಮರ ದೊಡ್ಡ ಮರ, ಅದಾದಮೇಲೆ ಬೃಹದಾಕಾರವಾಗಿರುವಂಥ ಮರ ಬೆಳೆಯುತ್ತೆ. ಈ ಬೀಜದಲ್ಲಿ ಸತ್ವ ಇದೆ, ಆದರೆ ಅದನ್ನು ಭೂಮಿಗೆ ಹಾಕಿ ನಾವು ಆರೈಕೆ ಮಾಡದೆ ಹೋದರೆ ಅದು ಕೆಟ್ಟೋಗ್ಬಿಡುತ್ತೆ ಅಥವಾ ಅದು ಮೊಳಕೆನೇ ಹೊಡೆಯೋದಿಲ್ಲ. ಆದ್ದರಿಂದ ಅನುಶಾಸನ ಅಂದರೆ ಅರ್ಥ ಏನು ಅಂತಂದರೆ, ನನ್ನ ತಲೆಯಲ್ಲಿ ಏನೋ ಒಂದು ಮೂಡ್ತು. ಉದಾಹರಣೆಗೆ, ನಾನು ಆಶ್ರಮ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಈ ಆಶ್ರಮ ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ಇಂಟೆನ್ಷನ್, ಪ್ಯೂರ್ ಇಂಟೆನ್ಷನ್, ಪವರ್ಫುಲ್ ಇಂಟೆನ್ಷನ್, ಎನರ್ಜೆಟಿಕ್ ಇಂಟೆನ್ಷನ್. ಇದು ಆಶ್ರಮ ಮಾಡಬೇಕು ಅನ್ನೋದು, ಅದರಿಂದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಉಪಯೋಗ ಆಗುತ್ತೆ. ಈ ಸತ್ವಭರಿತವಾದ ಬೀಜ, ಇದೊಂದು ಆಲೋಚನೆ ಅನ್ನೋದು ಬೀಜ. ಈಗ ಈ ಬೀಜಕ್ಕೆ ಆಶ್ರಮ ಮಾಡಬೇಕಾದ್ರೆ ಮೊದಲೇನು ಮಾಡಬೇಕು? ನನಗೆ ಜಾಗ ಬೇಕು. ಒಂದು ಕಡಿಮೆ ಅಂದರೂ ಒಂದು 3-4 ಎಕರೆ ಜಾಗ ಬೇಕು. ಆ ಜಾಗ ತಗೊಳ್ಬೇಕು. ತಗೊಂಡ ನಂತರ ಆಶ್ರಮಕ್ಕೊಂದು ಹೆಸರಿಡಬೇಕು, ಒಂದು ಟ್ರಸ್ಟ್ ಮಾಡಬೇಕು. ಆ ಆಶ್ರಮದಲ್ಲಿ ಕೆಲವೊಂದು ಚಟುವಟಿಕೆಗಳು ನಡಿಬೇಕು, ಕಾರ್ಯಕಲಾಪಗಳು, ಕಾರ್ಯಕ್ರಮಗಳು ನಡಿಬೇಕು. ನಡೆದ ನಂತರ ಅದು ನಿಧಾನವಾಗಿ ಅದನ್ನು ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗಬೇಕು. ಒಂದು 5 ವರ್ಷ ಅಥವಾ 10 ವರ್ಷದಲ್ಲಿ ಆಶ್ರಮ ಯಾವ ಹಂತದಲ್ಲಿ ಇರುತ್ತೆ ಅನ್ನೋದನ್ನು ಮ್ಯಾಕ್ಸಿಮಮ್ ಈಗ ಥಿಂಕ್ ಮಾಡಬೇಕು. ಆ 10 ವರ್ಷ ಆದಮೇಲೆ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತಲ್ಲ. ಈ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಗಿ ಬಂದಂಥ ಹಾದಿ, ನಡೆದು ಬಂದಂಥ ಹಾದಿ ಇದೆಯಲ್ಲ, ಇದನ್ನು ಅನುಶಾಸನ ಅಂತ ಕರೀತಾರೆ. ಅನುಶಾಸನ ಅಂದರೆ ಅರ್ಥ ಏನು ಅಂದರೆ, ಬೀಜದಲ್ಲಿ ಸತ್ವ ಇದೆ, ಆದರೆ ನಾವು ಮಾಡೋ ಆರೈಕೆ ಕಾಳಜಿಯಲ್ಲಿ ಸತ್ವ ಇಲ್ಲ ಅಂದರೆ ಅದು ಸತ್ತೋಗುತ್ತೆ. ಆದ್ದರಿಂದ ಅನುಶಾಸನ ಅಂದರೆ ಏನು ಅಂತಂದರೆ, ನಾವು ಯಶಸ್ಸಿನಂತ ಆ ಗುರಿ ಮುಟ್ಟಿರ್ತೀರಿ, ಸಾಧನೆಯನ್ನು ಮಾಡಿರ್ತೀರಿ, ಆ ಹಂತಕ್ಕೆ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕು. ಆಗ ಮಾತ್ರ ನಮಗೆ ಸಿಗುತ್ತೆ, ಹೊರತು ಅದು ಮಾಡಲಿಲ್ಲ ಅಂದರೆ ಸಿಗೋದಿಲ್ಲ. ಉದಾಹರಣೆಗೆ, ಯಾರೋ ಒಬ್ಬ ನನ್ನ ಹತ್ರ ಬಂದಿದ್ದ, ಹೀರೋ ಆಗ್ಬೇಕು ನಾನು ಅಂತ. ನನ್ನ ಹತ್ರ ಬಂದಾಗ ಅವನಿಗೆ 32 ವರ್ಷ ವಯಸ್ಸು, ಬಹಳ ಕಟ್ಮುಟ್ಟಾಗಿ ಸಿನಿಮಾ ನಟ ಇವನು ಅಂತ ಯಾರು ಬೇಕಾದರೂ ಹೇಳ್ಬೋದು. ಆ ಥರ ದೇಹ ದ್ರೌಢ್ಯ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಆದರೆ ಒಂದು 5 ವರ್ಷ ಬಿಟ್ಟು ಬಂದ ಮತ್ತೆ, ಆಗ ಸ್ವಲ್ಪ ಅವನ ಆಕಾರ, ದೇಹದ ಆಕಾರ ಚೇಂಜ್ ಆಗಿಬಿಟ್ಟಿದೆ. ಈಗ ಹೀರೋ ಥರ ಕಾಣಿಸೋದಿಲ್ಲ, ಹೀರೋ ಅಣ್ಣನೋ ಅಥವಾ ಅಪ್ಪನೋ ಅಂತ ಚಿಕ್ಕಪ್ಪನ ಥರ ಕಾಣಿಸ್ತಾನೆ. ಇವನು ಹೀರೋ ಆಗಬೇಕು ಅಂತ ಬಂದವನು, ಅವನ ಬೀಜದಲ್ಲಿ ಸತ್ವ ಇದೆ, ಆದರೆ ಅನುಶಾಸನ ಯಾವುದನ್ನು ಮಾಡಲಿಲ್ಲ. ಅವನು ಯಾವುದೇ ಡೈರೆಕ್ಟ್ರನ್ನ ಮೀಟ್ ಮಾಡಿಲ್ಲ, ಹೀರೋನ ಮೀಟ್ ಮಾಡಿಲ್ಲ, ಯಾವುದೇ ನಟರನ್ನು ಮೀಟ್ ಮಾಡಿಲ್ಲ, ಅದು ಬಿಟ್ಬಿಟ್ಟು ಶೂಟಿಂಗ್ ಸ್ಪಾಟ್ಗೆ ಹೋಗಿಲ್ಲ. ಯಾರೂ ಸಿನಿಮಾ ನಟರು ಅವನಿಗೆ ಫೋನ್ ಮೂಲಕನೂ ಕೂಡ ಮಾತಾಡಿಲ್ಲ. ಇವನು 32 ವರ್ಷ ಸ್ವಲ್ಪ ತಿಂದು ಉಂಡು ಜಿಮ್ಗೋಗಿ ದೇಹವನ್ನು ಕಟ್ಮಸ್ತಾಗಿ ಮಡ್ಕೊಂಡು ಎಲ್ಲವನ್ನ ಮಾಡಿ ಅನುಶಾಸನೆಯೇ ಮಾಡಲಿಲ್ಲ ಅಂತ ಅಂದಮೇಲೆ ಹೇಗೆ ಇವನು ಹೀರೋ ಆಗೋದಕ್ಕೆ ಸಾಧ್ಯ? ಆಗಲಿಲ್ಲ. ಎಷ್ಟೋ ಜನ ಈ ಥರ ಆಲೋಚನೆಗಳೆಂಬ ಬೀಜ, ಸತ್ವಭರಿತವಾದ ಬೀಜವನ್ನು ನೆಡ್ತಾರೆ. ಆದರೆ ಅನುಶಾಸನ ಮಾಡಲಿಲ್ಲ ಅಂದರೆ ಇದು ಯಾವುದು ನಿಮಗೆ ಪರಿಪೂರ್ಣಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅನುಶಾಸನ ಅಂದರೆ ಏನು ಅಂತಂದರೆ, ಆ ಒಂದು ಕ್ರಿಯೆ, ಏನೇನು ಕರ್ಮಗಳನ್ನು ಮಾಡಿದ್ರೆ, ಏನೇನು ಕೆಲಸಗಳನ್ನು ಮಾಡಿದ್ರೆ, ಏನೇನು ಕ್ರಿಯೆಗಳನ್ನು ಮಾಡಿದ್ರೆ ಅದು ನಮ್ಮನ್ನು ಬೆಳೆಸುತ್ತೆ ಅಥವಾ ಅಲ್ಲಿಗೆ ತಗೊಂಡೋಗಿ ನಮ್ಮನ್ನು ನಿಲ್ಲಿಸುತ್ತೆ, ಅದು ನಮಗೆ ದಕ್ಕುತ್ತೆ. ಆ ಒಂದು ರೀತಿ ನೀತಿ ಇದೆಯಲ್ಲ, ವಿಧಿವಿಧಾನ ಇದೆಯಲ್ಲ, ನಿಯಮಗಳಿದೆಯಲ್ಲ, ಇದನ್ನು ಅನುಶಾಸನ ಅಂತ ಕರೀತಾರೆ. ಯಾರಿಗೆ ಅನುಶಾಸನ ಅನ್ನೋದು ಗೊತ್ತಿಲ್ವೋ, ಆರೈಕೆ ಕಾಳಜಿ ಮಾಡೋದು ಗೊತ್ತಿಲ್ವೋ, ಇವರಿಗೆ ಖಂಡಿತವಾಗಲೂ ಯಾವುದು ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಹೇಳೋದು ಬಹಳ ಸುಲಭ, ಆಲೋಚನೆ ಅಂತೂ ಇನ್ನೂ ಸುಲಭ. ಆದರೆ ಆಲೋಚನೆಗಳನ್ನು ಪರಿಪೂರ್ಣಗೊಳ್ಳೋದಕ್ಕೆ ನಾವು
ಇಡಬೇಕಾಗಿರುವಂಥ ಹೆಜ್ಜೆಗಳು ಇದು ಬಹಳ ಬಹಳ ಕಷ್ಟಕರವಾದದ್ದು. ಆದ್ದರಿಂದ ಇದನ್ನು ಯಾರು ನಿಯಮಬದ್ಧವಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅಳವಡಿಸ್ಕೊಂಡು ಮುಂದೆ ಸಾಗ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಅವರು ಬಯಸಿದ್ದೆಲ್ಲವೂ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅನುಶಾಸನ ಇದು ಬಹಳ ದೊಡ್ಡ ಪ್ರಶ್ನೆ, ಬಹಳ ಸಣ್ಣದಲ್ಲ. ಬಿಡಿಸಿ ಹೇಳ್ತಾ ಹೋದರೆ ದಿನಗಟ್ಟಲೆ ವರ್ಷಗಟ್ಟಲೆ ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಪ್ರಶ್ನೆ ಕೇಳಿ ಅಂತ, ದಯವಿಟ್ಟು ಪ್ರಶ್ನೆಗಳನ್ನು ಒಂದು ಲೈನಲ್ಲಿ ಕೇಳೋವಂಥ ವಾಯ್ಸ್ ಮೆಸೇಜ್ ಕಳಿಸಿ. ನಿಮಗೆ ಏನು ಅರ್ಥ ಆಗಲಿಲ್ಲ ಇದರಲ್ಲಿ, ನಿಮ್ಮ ಸಂಶಯ ಏನು ಅನ್ನೋದನ್ನು ಬಾಯಿ ಬಿಟ್ಟು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದೇ ಹೊರತು ಸುಮ್ಮನೆ ಐ ನೀಡ್ ಮೋರ್ ಇನ್ಫಾರ್ಮೇಷನ್ ದಿಸ್ ವಿಡಿಯೋ ಅಂತ ಹಾಕಿದ್ರೆ ವಾಟ್ಸಪ್ಪಲ್ಲಿ ಲಿಂಕ್ ಇರ್ತದೆ ಇದರಲ್ಲಿ, ಅದ್ರ ಮೇಲೆ ಒತ್ತು ಬಿಡ್ತೀರಾ, ಅದು ವಾಟ್ಸಪ್ಗೆ ಬರ್ತದೆ, ಸೆಂಡ್ ಮಾಡಿಬಿಡ್ತೀರ. ಆ ಥರ ಮಾಡಿದ್ರೆ ನಾನು ಆನ್ಸರ್ ಮಾಡೋದಿಲ್ಲ. ಬಾಯಿ ಬಿಟ್ಟು ಮಾತಾಡಿ, ವಾಯ್ಸ್ ಮೆಸೇಜ್ ಕಳಿಸಿ. ಕಾಲ್ ಮಾಡಬೇಡಿ, ದಯವಿಟ್ಟು ಕಾಲ್ ಮಾಡಿ ಕೇಳಬೇಡಿ, ವಾಯ್ಸ್ ಮೆಸೇಜ್ ಕಳಿಸಿ. ನಿಮ್ಮ ಸಂಶಯ ಏನು, ನಿಮ್ಮ ಪ್ರಶ್ನೆ ಏನು, ನಿಮಗೆ ಏನು ಗೊಂದಲ ಇದೆ, ಇದೆಲ್ಲದಕ್ಕೂ ಕೂಡ ನಾನು ಸಂಕ್ಷಿಪ್ತವಾಗಿ ವಿಡಿಯೋ ಮೂಲಕನೇ ಉತ್ತರ ಹೇಳ್ತೀನಿ, ಅಥವಾ ನಿಮಗೆ ವಾಯ್ಸ್ ಮೆಸೇಜ್ ರೂಪದಲ್ಲಾದರೂ ಉತ್ತರ ಕೊಡ್ತೀನಿ. ವಾಯ್ಸ್ ಮೆಸೇಜ್ ಕಳಿಸ್ದವ್ರಿಗೆ ಮಾತ್ರ. ಸುಮ್ಮನೆ ಒಂದು ಲೈನ್ಗೆ ಪ್ರಶ್ನೆ ಮಾಡಿ ಕೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಇದೆಲ್ಲವನ್ನು ನಿಮ್ಮ ಜೀವನದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಅದಾದ ನಂತರ ಅದಕ್ಕೆ ಪರಿಹಾರ ಪ್ಲಸ್ ಮುಂದಿನ ಜೀವನಕ್ಕೆ ಮಾರ್ಗದರ್ಶನ. ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕಳಿಸ್ಬೋದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.